292 ಮಂದಿ ವಿರುದ್ಧ FIR ಹಾಕ್ತಾರೆ. ಮಾದಕ ದ್ರವ್ಯಗಳ ಅವ್ರ ಕಡೆ ಸಿಕ್ಕಿದ್ದನ್ನು ಹಿಡ್ಕೊಂಡಿದ್ದಾರೆ. ಅದರಲ್ಲೂ ವಿಶೇಷವಾಗಿ ಮಂಗಳೂರು ಮತ್ತು ಶಿವಮೊಗ್ಗ ಕಡೆ ಸಾಕಷ್ಟದ ಭಾಳ ಅದಂತ ಕರಾವಳಿ ದಂಡೆ ಮೇಲೆ ಅದು ವಿಶೇಷವಾಗಿ ಈ ಒಂದು ಏನಪ್ಪ ಅಂತಂದ್ರೆ ಪಾಕಿಸ್ತಾನ ಅಥವಾ ಇನ್ನುಳಿದ ಈ ಗಲ್ಫ್ ರಾಷ್ಟ್ರಗಳ ಮೂಲಕ ಅದು ಬರ್ತಾ ಇದೆ ಅಂತ ಅನ್ನೋಂಥ ಮಾತು ಯಾವುದು ಈ ಡ್ರಗ್ಸು, ಈ ವಿಶೇಷವಾಗಿ ಅಫೀಮು ಅಥವಾ ಇನ್ನುಳಿದ ವಸ್ತುಗಳು ಬರ್ತಾ ಇದ್ದಾವೆ ಅಂತೇಳಿ ಅಲ್ಲಿ ಬರುವಲ್ಲಿರೋ ಸಹಿತ ವಿಷಯ. ಇನ್ನೂ ಮುಖ್ಯವಾಗಿ ಗುಜರಾತದ ಈ ನಮ್ಮ ಏನಪ್ಪ ಅಂತಂದ್ರೆ ಬಂದರುಗಳ ಮೂಲಕ, ಅದರಲ್ಲೂ ಮುಖ್ಯವಾಗಿ ನಮ್ಮ ಅದಾನಿಯವರ ಏನು ಪೋರ್ಟ್ ಇದೆ ಆ ಪೋರ್ಟ್ದಿಂದ ಭಾಳಷ್ಟು ಇಲ್ಲೇ ಈ ದೇಶಕ್ಕೆ ಸಪ್ಲೈ ಆಗ್ತದೆ ಅಂತೇಳಿ ಮಾತುಗಳು ಕೇಳಿ ಬರ್ತಾ ಇದ್ದಾವೆ. ಅಂದ್ರೆ ಒಟ್ಟಾರೆಯಾಗಿ ಇದು ಇಡೀ ಇಲ್ಲಿಯ ರಾಜಕೀಯ, ಇಲ್ಲಿಯ ಕಾರ್ಪೊರೇಟ್ಗಳ ನೆಲಗಟ್ಟಿನಲ್ಲಿ ಇದು ಹಬ್ಬುತ್ತಾ ಇದೆ ಅಂತೇಳಿ. ಯಾಕಂದ್ರೆ ಈ ಒಂದು ದಂಧೆಯಿಂದ ಸಾಕಷ್ಟು ನೂರಾರಲ್ಲ ಸಾವಿರಾರು ಕೋಟಿ ರೂಪಾಯಿ ವ್ಯವಹಾರ ನಡೀತಾ ಇರ್ತದೆ. ಅದರಿಂದ ಯಾರು ಹಾಳಾದ್ರೆ ಅವ್ರಿಗೆ ನಾವು ಓದಿದ್ರೆ ಇವತ್ತಿನ ಈ ವ್ಯವಸ್ಥೆ ಒಳಗೆ. ಹೀಗಾಗಿ ಪ್ರತಿಯೊಂದು ಕಡೆ ಹೋಗ್ತದೆ. ಅದರಲ್ಲೂ ಮಂಗಳೂರು ಮತ್ತು ಶಿವಮೊಗ್ಗದಂತ ಇನ್ನೂ ಜೋರಾಗಿದೆ. ಯಾಕಂದ್ರೆ ಅವೆರಡೂ ಈ ಕರಾವಳಿಗೆ ಸಮೀಪಿಸಿದಂಥ ಏರಿಯಾಗಳಾಗಿದ್ದಾವೆ. ಅಲ್ಲಿ ಪಾಪ ಯುವಕರು ಇದಕ್ಕೆ ಬಲಿ ಆಗ್ತಾಯಿದ್ದಾರೆ. ಯಾಕಪ್ಪ ಇದಕ್ಕೆ ಬಲಿ ಆಗ್ತಾಯಿದ್ದಾರೆ ಅಂದ್ರೆ ಮೊದಲಿನ ನಿರುದ್ಯೋಗನ, ಕಲಿತ ತಕ್ಷಣ ಉದ್ಯೋಗ ಇಲ್ಲ, ಮತ್ತೇನೂ ಇಲ್ಲ, ಕಲಿಯುವ ಸಂದರ್ಭದಲ್ಲೆಲ್ಲ ಬರುವಂಥವು. ಇದ್ರ ಬಗ್ಗೆ ಯಾಕೆ ಇನ್ನೂ ನಿಗಾ ವಹಿಸ್ತಾ ಇಲ್ಲ ನಮ್ಮ ಸರ್ಕಾರ ಅಂತ ಏನಾಗಿದೆ ಇದಕ್ಕೆ ಹೇಳ್ತಾ ಇದ್ದಾರೆ ನಮ್ಮ ಪರಮೇಶ್ವರನವರು. ಇಲ್ಲ ನಾವು ಕಂಟ್ರೋಲ್ ಮಾಡ್ತೀವಿ, ಅದಕ್ಕಾಗಿ ನಾವು ಏನಪ್ಪ ಸಮಿತಿ ಮಾಡ್ಕೊಂಡಿದ್ದೀವಿ ಅಂತೇಳಿ. ಸಮಿತಿ ಮಾಡೋ ಜೊತೆಗೆ ಇಲ್ಲಿಯ ಪೊಲೀಸರು ಸಹಿತ ಅಡ್ಜಸ್ಟ್ ಆಗಿದ್ದಾರೆ ಅನ್ನೋದು ಅದು ತನಿಖೆ ಆಗಬೇಕಾಗ್ಯದ. ತಪ್ಪಿತಸ್ಥ ಪೊಲೀಸರು ಸಹ ಶಿಕ್ಷೆ ಆಗಬೇಕಾಗಿದೆ. ಕೇವಲ ಇದು ಏನಪ್ಪ ಅಂದ್ರೆ ಅವ್ರು ತಪ್ಪಿಸ್ಕೊಳ್ತಾ ಇದ್ದಾರೆ, ಮತ್ತೆಲ್ಲ ಮಾಡ್ತಿದ್ದಾರೆ ಅಂತಲ್ಲ, ಇದರಲ್ಲಿ ಅವರು ಶಾಮೀಲಿದ್ದಾರೆ ಅಂತೇಳಿ ಭಾಳಷ್ಟು ಜನ ಮಾತಾಡ್ಕೊಳ್ತಾ ಇದ್ದಾರೆ. ಅದರಲ್ಲೂ ಕೆಲವು ಜನ ಅದನ್ನು ಹೇಳುವುದಿಲ್ಲ ಬಾಯಿ ಬಿಟ್ಟು, ಭಯದಿಂದಾಗಲಿ ಮತ್ತೊಂದಿಂದಾಗಲಿ. ಆ ಎಲ್ಲ ನೆಲೆಯಲ್ಲೇ ಇದು ಇವತ್ತೇನೋ ನಮ್ಮ ಕಾರ್ಯಪಡೆಗೆ ನಮ್ಮ ಈ ಏನು ದೊಡ್ಡ ಜಾಲ ಇದರಿಂದ ಸಪ್ಲೈ ಮಾಡುವಂಥದ್ದು, ಯಾಕಂದ್ರೆ ಬಂದಾಗ ಶುರುವಾಗುವಂಥದ್ದು ಸಪ್ಲೈ ಯಾರು ಮಾಡ್ತಾರೆ, ಅದರಿಂದ ಯಾರು ಅದಾರ, ಅದು ತನಿಖೆ ಆಗಲೇಬೇಕಾದ್ದು. ತನಿಖೆ ಮಾಡಿ ಜಗತ್ತಿಗೆ ತೋರಿಸುವಂಥ ಕೆಲಸ ಆಗಬೇಕಾಗಿದೆ. ನೋಡ್ರಿಲ್ಲ ಜಿಲ್ಲಾವಾರು ಬಂಧಿತ ಎಷ್ಟು ಮಂದಿ ಆಗಿದ್ದಾರೆ ಅನ್ನುವಂಥದ್ದು. ವಿಶೇಷವಾಗಿ ಮಂಗಳೂರು ನಗರದಲ್ಲಿ 685 ಜನ ಬಂಧಿತರಾಗಿದ್ದಾರೆ ಈ ಡ್ರಗ್ ಅಡಿಕ್ಟಿಗೆ ಬಲಿಯಾದಂಥವ್ರು. 680 ಸಣ್ಣ ಸಂಖ್ಯೆ ಅಲ್ಲ. ಬೆಂಗಳೂರು ನಗರದಾಗ 338 ಜನ ಇದಕ್ಕೆ ಸಿಕ್ಕೊಂಡಿದ್ದಾರೆ, ಅವ್ರನ್ನ FIR ಆಗ್ಯದ. ಧಾರವಾಡದಲ್ಲಿ 206 ಜನ ಈ ಒಂದು ಡ್ರಗ್ಸ್ ಬಲಿಯಾದವರು ಸಿಕ್ಕಿದ್ದಾರೆ. ಮುಂದೆ ಹಾಸನದಲ್ಲಿ